ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೇಳದೆ ಏನೂ ಹೇಳಬೇಡ, ಕಷ್ಟ ಬಂದರೆ ಎದರಬೇಡ, ಬೆಲೆ ಇಲ್ಲದ ಕಡೆ ಕಾಲಿಡಬೇಡ, ಮನಸ್ಸಿಲ್ಲದ ಕರೆದರೆ ಹೋಗಬೇಡ, ಬಣ್ಣ ಬದಲಾಯಿಸುವವರ ಸಂಘ ಬೆರೆಯಬೇಡ, ಗುಳ್ಳೆ ನೆರೆಗಳ ಸಹವಾಸ ಮಾಡಬೇಡ, ನಮ್ಮ ಜೀವನಕ್ಕೆ ನಾವೇ ಹೊಣೆ, ಬೇರೆಯವರು ಬರೀ ನೆನಪು ಮಾತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ಮಾಘ ಪುರಾಣದ 18ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಜಿಪುಣ ವ್ಯಾಪಾರಿಗೆ ಮಾಘ ಮಾಸದ ಫಲ ಅನ್ನೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ವಸಿಷ್ಠ ಮಹರ್ಷಿಗಳು ಪಾರ್ವತಿಗೆ ಪರಮೇಶ್ವರನು ಹೇಳಿದ ಜಿಪುಣಾಗ್ರೇಸರ ವೃತ್ತಾಂತವನ್ನು ದಿಲೀಪ ಮಹಾರಾಜರಿಗೆ ಹೀಗೆ ತಿಳಿಸಿದರು. ಪಾರ್ವತಿ, ಬಹಳ ವರ್ಷಗಳ ಹಿಂದೆ ದಕ್ಷಿಣ ಪ್ರದೇಶದಲ್ಲಿ ವಸಂತ ಪಟ್ಟಣದಲ್ಲಿ ಬಂಗಾರ ಶೆಟ್ಟಿ ಎಂಬ ವೈಶ್ಯನೊಬ್ಬನಿದ್ದನು. ಆತನ ಹೆಂಡತಿಯು ಹೆಸರು ತುಳಸಮ್ಮ. ಬಂಗಾರ ಶೆಟ್ಟಿ ಮಹಾ ಜಿಪುಣ. ಆತನಿಗೆ ಪಿತ್ರಾರ್ಜಿತ ಆಸ್ತಿಯೇ ಲೆಕ್ಕವಿಲ್ಲದಷ್ಟು. ಆದರೂ ಆತ ಇನ್ನೂ ಆಸೆ ಉಳ್ಳವನಾಗಿ ತನ್ನ ಹತ್ತಿರವಿರುವ ಹಣವನ್ನು ಬಡ್ಡಿಗಳಿಗೆ ಕೊಟ್ಟು ಇನ್ನಷ್ಟು ಸಂಪನ್ನನಾದನೋ. ಆದರೆ ಒಂದು ದಿನವಾದರೂ ಶ್ರೀಹರಿಯನ್ನು ಧ್ಯಾನ ಮಾಡುವುದಾಗಲಿ ದಾನ ಧರ್ಮವನ್ನಾಗಲಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬಡ ಜನರಿಗೆ ಅವರ ಆಸ್ತಿಗಳ ಮೇಲೆ ಬಡ್ಡಿಗೆ ಸಾಲ ಕೊಟ್ಟು ನಿಗದಿತ ಗಡುವಿನಲ್ಲಿ ಸಾಲ ತೀರಿಸದೇ ಇದ್ದಾಗ ಸಾಕ್ಷಿಗಳೊಂದಿಗೆ ಜಗಳವಾಡಿ ಅವರ ಆಸ್ತಿಗಳನ್ನು ಸಹಿತ ತನ್ನ ವಶಪಡಿಸಿಕೊಳ್ಳುತ್ತಿದ್ದನೋ. ಒಂದು ದಿನ ಬಂಗಾರ ಶೆಟ್ಟಿ ಗ್ರಾಮಾಂತರ ಪ್ರದೇಶಕ್ಕೆ ಹೊರಟನು. ಆ ದಿನ ಸಾಯಂಕಾಲ ಒಬ್ಬ ಮುದುಕ ಬ್ರಾಹ್ಮಣನು ಬಂಗಾರ ಶೆಟ್ಟಿಯ ಪತ್ನಿಯನ್ನು ಕಂಡು, ತಾಯಿ, ನಾನು ವಯಸ್ಸಾದವನು, ನನ್ನ ಗ್ರಾಮ ಸೇರಬೇಕೆಂದು 10 ಮೈಲಿಗಳು ಹೋಗಬೇಕಾಗಿದೆ. ಈಗ ಕತ್ತಲಾಗಿದೆ, ಆಕಾಶದಲ್ಲಿ ಮೋಡಗಳು ಮುಸುಕಿದೆ, ಚಳಿಗಾಳಿಗೆ ನಡುಗುತ್ತಿದ್ದೇನೆ. ನಿಮ್ಮ ಮನೆಯ ಬಳಿ ರಾತ್ರಿಯನ್ನು ಕಳೆಯಲು ಅವಕಾಶ ಕೊಡಿ, ನಿಮಗೆ ತುಂಬ ಪುಣ್ಯ ಬರುತ್ತದೆ ಅಂತ ಕೇಳ್ಕೊತಾನೆ. ನಾನು ಸದ್ಬ್ರಾಹ್ಮಣನು, ಸದಾಚಾರವಂತನು, ಪ್ರಾತಃ ಕಾಲದಲ್ಲಿ ಮಾಘಸ್ನಾನ ಮಾಡಿ ಹೊರಟು ಹೋಗುತ್ತೇನೆ ಎಂದು ಅಂಗಲಾಚಿ ಬೇಡಿಕೊಂಡನು. ತುಳಸಮ್ಮನಿಗೆ ದಯ ಉಂಟಾಯಿತು. ತಕ್ಷಣ ತಮ್ಮ ಮನೆಯ ಮುಂದಿನ ಜಗುಲಿಯನ್ನು ಶುಭ್ರ ಮಾಡಿ ಅಲ್ಲೊಂದು ಚಾಪೆ ಹಾಸಿ ಒದ್ದುಕೊಳ್ಳಲು ಹೊದಿಕೆಯನ್ನು ನೀಡಿ ಮಲಗಲು ಹೇಳಿದಳು. ಆಕೆಯ ದಯಾ ಹೃದಯಕ್ಕೆ ಆ ವೃದ್ಧ ಬ್ರಾಹ್ಮಣನು ಸಂತಸಗೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ತುಳಸಮ್ಮ ಒಂದು ಫಲವನ್ನು ಕೊಟ್ಟು ಅದನ್ನು ತಿನ್ನಲು ಹೇಳಿ, ಪೂಜ್ಯರಿ, ಮಾಘಸ್ನಾನ ಮಾಡಿ ಹೋಗುತ್ತೇನೆಂದರಲ್ಲ, ಆ ಮಾಘಸ್ನಾನವೆಂದರೆ ಏನು? ಅದರಿಂದ ಉಂಟಾಗುವ ಫಲವೇನು? ಆ ವೃತ್ತಾಂತ ಕೇಳಲು ಕುತೂಹಲವಾಗಿದೆ, ದಯವಿಟ್ಟು ಹೇಳಿ ಎಂದು ಕೇಳಿದಾಗ ಆ ವೃದ್ಧ ಬ್ರಾಹ್ಮಣನು ಹೊದಿಕೆ ಒತ್ತಿಕೊಂಡು, ಅಮ್ಮ, ಮಾಘಮಾಸದ ಕುರಿತು ಹೇಳುವುದು ನನ್ನಿಂದ ಸಾಧ್ಯವಿಲ್ಲ. ಈ ಮಾಘಮಾಸದ ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಇಲ್ಲವೇ ಕೆರೆ ಬಾವಿಯಲ್ಲಿ ಸೂರ್ಯೋದಯಕ್ಕೆ ನಂತರ ತಣ್ಣೀರಿನ ಸ್ನಾನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿ ದಳಗಳಿಂದಲೂ ಹೂವುಗಳಿಂದಲೂ ಪೂಜೆ ಮಾಡಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು. ನಂತರ ಮಾಘಪುರಾಣ ಪಾರಾಯಣ ಮಾಡಬೇಕು. ಹೀಗೆ ಪ್ರತಿದಿನ ಬಿಡದಂತೆ 1 ತಿಂಗಳ ಕಾಲ ಮಾಡಿ ಕಡೆಯ ದಿನ ಬ್ರಾಹ್ಮಣ ಸಮಾರಾಧನೆ, ದಾನ ಧರ್ಮಗಳನ್ನು ಮಾಡಬೇಕು. ಹೀಗೆ ಮಾಡಿದರೆ ಮನುಷ್ಯನಿಗಿರುವ ರೌರವಾದಿ ನರಕ ವಿಶೇಷಗಳನ್ನು ಬೀಳಿಸುವ ಅಪಾರ ಮಹಾಪಾಪಗಳು ಕೂಡಲೇ ನಶಿಸಿ ಹೋಗುತ್ತದೆ. ಒಂದು ವೇಳೆ ಈ 1 ತಿಂಗಳ ಕಾಲ ಮಾಡಲಾಗದವರು, ವೃದ್ಧರು, ರೋಗಿಗಳು 1 ದಿನವಾದರೂ, ಅಂದರೆ ಏಕಾದಶಿ ದಿನವಾಗಲಿ, ದ್ವಾದಶಿಯಿಂದಾಗಲಿ ಅಥವಾ ಹುಣ್ಣಿಮೆ ದಿನದಲ್ಲಾಗಲಿ ಮೇಲೆ ಹೇಳಿದ ಪ್ರಕಾರ ಮಾಡಿದರೆ ಸಕಲ ಪಾಪಗಳು ತೊಲಗಿ ಸಿರಿ ಸಂಪತ್ತುಗಳು, ಪುತ್ರ ಸಂತಾನ ಉಂಟಾಗತ್ತೆ ಅಂತ ಹೇಳ್ತಾರೆ. ಇದು ನನ್ನ ಅನುಭವದಿಂದ ತಿಳಿಸುತ್ತಿದ್ದೇನೆ ಎಂದು ಹೇಳಿದಾಗ ಆ ಬ್ರಾಹ್ಮಣನ ಮಾತಿಗೆ ತುಳಸಮ್ಮ ಬಹಳ ಸಂತಸಪಟ್ಟು ತಾನೂ ಕೂಡ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣರ ಜೊತೆಗೆ ನದಿಗೆ ಹೋಗಿ ಸ್ನಾನ ಮಾಡಲು ನಿಶ್ಚಯಿಸಿದಳು. ಅಷ್ಟರಲ್ಲಿ ಪಕ್ಕದ ಊರಿನ ಹೋಗಿದ್ದ ತನ್ನ ಗಂಡ ಮನೆಗೆ ಬಂದು ಕೂಡಲೇ ಆಕೆ ಆತನಿಗೆ ಮಾಘಮಾಸದ ಕುರಿತು ಹೇಳಿ ತಾನೂ ಬೆಳಗಿನ ಜಾವ ನದಿ ಸ್ನಾನ ಮಾಡಲು ಹೋಗುವುದಾಗಿ ತಿಳಿಸಿದಳು. ಹೆಂಡತಿಯ ಮಾತಿನಿಂದ ಬಂಗಾರ ಶೆಟ್ಟಿ ಕೋಪಗೊಂಡನೋ. ಮೈಡೀ ಉರಿದಂತೆ ಹಲ್ಲುಗಳನ್ನು ಪಟಪಟನೆ ಕಡಿದು, ಅಯ್ಯೋ ಹುಚ್ಚಿ, ಯಾರು ಹೇಳಿದರು ನಿನಗೆ ವಿಷಯವನ್ನು? ಮಾಘಮಾಸ ಎಂದರೇನು? ಸ್ನಾನವೆಂಥದ್ದು? ವ್ರತ ದಾನಗಳೇನು? ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ಸಾಕು ಸಾಕು, ಅಧಿಕ ಪ್ರಸಂಗ ಮಾಡಿದರೆ ಕುತ್ತಿಗೆ ಎಸಗಿಬಿಡುತ್ತೇನೆ. ಹಣ ಸಂಪಾದನೆ ಮಾಡುವುದರಲ್ಲಿ ಪಂಚಪ್ರಾಣಗಳು ಹೋಗುತ್ತಿದೆ.
ಯಾರೊಬ್ಬರಿಗೂ ಒಂದು ಪೈಸಾ ಕೂಡ ಬಿಡದೆ ಬಡ್ಡಿಗಳನ್ನು ವಸೂಲು ಮಾಡುತ್ತಾ ಕೂಡಿಟ್ಟ ಧನವನ್ನು ದಾನ ಮಾಡುವೆಯಾ? ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡಿ ದಾನಗಳನ್ನು ಮಾಡಿದರೆ ಮನೆ ಹಾಳಾಗಿ ಹೋಗಿ ತಲೆಯ ಮೇಲೆ ಬಟ್ಟೆ ಹಾಕಿಕೊಂಡು ಭಿಕ್ಷಾಂದೇಹಿ ಅಂತ ಹೇಳಬೇಕಾಗುತ್ತೆ. ಹುಷಾರ್, ಹೋಗಿ ಮಲಗು ಎಂದು ಕೆರಳಿ ಗದರಿಸಿದನು. ಅಂದು ರಾತ್ರಿ ತುಳಸಮ್ಮನಿಗೆ ನಿದ್ದೆ ಬರಲಿಲ್ಲ. ಯಾವಾಗ ಬೆಳಗಾದಿತೋ, ಯಾವಾಗ ನದಿಗೆ ಹೋಗಿ ಸ್ನಾನ ಮಾಡುವೆನೋ ಎಂದು ಕಾತರಿಸುತ್ತಿದ್ದಳು. ಕೆಲವು ಗಳಿಗೆಗಳ ನಂತರ ಬೆಳಗಾಯಿತು. ತಾನು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಗಂಡನಿಗೆ ಹೇಳದೆ ಮನೆಗೆ ಬಂದಿದ್ದ ವೃದ್ಧ ಬ್ರಾಹ್ಮಣನೊಂದಿಗೆ ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಳು. ಇಷ್ಟರೊಳಗೆ ಬಂಗಾರ ಶೆಟ್ಟಿ ಸುಳಿವರಿತು ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಹೋಗಿ ನದಿಯ ಬಳಿಗೆ ತೆರಳಿ ನೀರಿನಲ್ಲಿ ಇಳಿದು ಹೆಂಡತಿಯನ್ನು ಒಡೆಯಲು ಹೋದಾಗ ಆ ಇಬ್ಬರು ಸ್ವಲ್ಪ ಹೊತ್ತು ನೀರಿನಲ್ಲಿ ಸೆಣಸಾಡಿ ಹಾಗೆ ಮುಳುಗಾಡುತ್ತಲೇ ಆ ಇಬ್ಬರು ಮಾಘಸ್ನಾನದ ಫಲ ದಕ್ಕಿತು. ಒಟ್ಟಿನಲ್ಲಿ ಬಂಗಾರ ಶೆಟ್ಟಿ ಹೆಂಡತಿಯನ್ನು ಒಡೆದು ಮನೆಗೆ ಕರೆದುಕೊಂಡು ಬಂದನು. ಕೆಲವು ವರ್ಷಗಳ ಕಳೆದ ನಂತರ ಒಂದು ದಿನ ಇಬ್ಬರಿಗೂ ಎಂಥದೋ ಕಾಯಿಲೆ ಸೋಕಿತು. ಮತ್ತೆ ಕೆಲವು ದಿನಗಳ ನಂತರ ಇಬ್ಬರು ಮರಣಿಸಿದ್ದರಿಂದ ಬಂಗಾರ ಶೆಟ್ಟಿಯನ್ನು ಕರೆದೊಯ್ಯಲು ಯಮಭಟ್ಟರು ಬಂದು ಕಾಲಪಾಶವನ್ನು ಹಾಕಿ ಕರೆದುಕೊಂಡು ಹೋಗುತ್ತಿದ್ದರು. ತುಳಸಮ್ಮನಿಗೆ ಕರೆದುಕೊಂಡು ಹೋಗಲು ವಿಷ್ಣುದೂತರೂ ಬಂದರು. ಆಕೆಯನ್ನು ರಥದಲ್ಲಿ ಕೂರಿಸಿಕೊಂಡು ಕರೆದೊಯ್ಯುತ್ತಿದ್ದರು. ಆಗ ತುಳಸಮ್ಮ ಯಮಭಟ್ಟರನ್ನು ಉದ್ದೇಶಿಸಿ ಹೀಗೆಂದಳೋ, ಎಲೈ ಯಮಭಟ್ಟರೇ, ಏನಿದು ಅನ್ಯಾಯ? ನನ್ನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುವುದೆಂದರೇನು? ನನ್ನ ಗಂಡನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿರುವುದೇನು? ಇಬ್ಬರೂ ಸಮವಾನಲ್ವೇ ಎಂದು ಅವರನ್ನು ಉದ್ದೇಶಿಸಿ ಕೇಳಿದಾಗ, ಅಮ್ಮ, ನೀನು ಮಾಘಮಾಸದಲ್ಲಿ ಒಂದು ದಿನ ನದಿ ಸ್ನಾನ ಮಾಡಿದ್ದುದರಿಂದ ನಿನಗೆ ಫಲ ದಕ್ಕಿದೆ. ಆದರೆ ನಿನ್ನ ಗಂಡ ಅನೇಕ ಜನರನ್ನು ಹಿಂಸಿಸಿ ಅನ್ಯಾಯವಾಗಿ ಧನಾರ್ಜನೆ ಮಾಡಿ ಅನೇಕರಿಂದ ಸುಳ್ಳನ್ನಾಡಿಸಿ ನರಕವೆಂದು ಭಯವಿಲ್ಲದೆ ಭಗವಂತನ ಮೇಲೆ ಭಕ್ತಿ ಇಲ್ಲದೆ ನಡೆದುಕೊಂಡಿದ್ದಕ್ಕೆ ಯಮಲೋಕಕ್ಕೆ ಕರೆಯುತ್ತಿದ್ದೇನೆ ಎಂದು ಯಮಭಟ್ಟರು ಹೇಳಿದರೋ. ಆಕೆ ಮತ್ತೆ ಅವರನ್ನು ಹೀಗೆ ಪ್ರಶ್ನಿಸಲು, ನಾನು ಒಂದೇ ಒಂದು ದಿನ ನದಿ ಸ್ನಾನ ಮಾಡಿದ್ದಕ್ಕೆ ಪುಣ್ಯಫಲ ಉಂಟಾಗದಾಗ ನನ್ನನ್ನು ಒಡೆಯುತ್ತಾ ನನ್ನ ಜೊತೆಯಲ್ಲೇ ನನ್ನ ಪತಿಯೂ ಸಹ ನೀರಿನಲ್ಲಿ ಮುಳುಗಿದ್ದನಲ್ಲವೇ? ಶಿಕ್ಷುವುದರಲ್ಲಿ ಇಷ್ಟು ತಾರತಮ್ಯ ಹೇಗಾಯಿತು ಎಂದು ಕೇಳಿದಾಗ ಯಮಭಟ್ಟರಿಗೆ ಸಂಶಯ ಉಂಟಾಗಿ ಏನೂ ತೋಚದೆ ಚಿತ್ರಗುಪ್ತರ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ಹಾಕಿದ ಪ್ರಶ್ನೆಯನ್ನು ಅವರಿಗೆ ತಿಳಿಸ್ತಾಳೆ. ಚಿತ್ರಗುಪ್ತನು ಅವರ ಮಾಘ ಪುಣ್ಯಗಳ ಪಟ್ಟಿಯನ್ನು ನೋಡಿದಾಗ ಇಬ್ಬರಿಗೂ ಸಮಾನವಾದ ಪುಣ್ಯಫಲ ಬಂದಿದೆ. ನಡೆದ ಅಚಾತುರ್ಯಕ್ಕೆ ಚಿತ್ರಗುಪ್ತನು ಪೇಚಾಡಿ ಬಂಗಾರ ಶೆಟ್ಟಿಯನ್ನು ಕೂಡ ವೈಕುಂಠಕ್ಕೆ ಕರೆದೊಯ್ಯಲು ವಿಷ್ಣುದೂತರಿಗೆ ಹೇಳಿದನು. ವಿಷ್ಣು ಲೋಕಕ್ಕೆ ಮೊದಲು ಹೋಗಿದ್ದ ತುಳಸಮ್ಮ ತನ್ನ ಗಂಡನಿಗೆ ಗತಿ ಏನಾಯಿತೋ ಎಂದು ಕಾತುರದಲ್ಲಿದ್ದಾಗ ಬಂಗಾರ ಶೆಟ್ಟಿಯನ್ನು ಪುಷ್ಪಕುಮಾರದಲ್ಲಿ ಕರೆತಂದು ವೈಕುಂಠದಲ್ಲಿ ಬಿಟ್ಟರು. ಪತಿ ಪತ್ನಿಯರಿಬ್ಬರು ಬಹಳ ಸಂತೋಷಗೊಂಡರು. ರಾಜ, ಕೇಳಿದೆಯಾ? ಹೆಂಡತಿಯನ್ನು ಗಂಡನಿಗೂ ಕೂಡ ಹೇಗೆ ಮೋಕ್ಷ ಉಂಟಾಯಿತು? ಗಂಡ ಕೆಟ್ಟವನಾಗಿ ಜಿಪುಣನಾಗಿ ನಡೆದುಕೊಂಡರೂ ಹೆಂಡತಿ ಸಹಜವಾಗಿಯೇ ಒಂದು ದಿನ ಮಾಘಮಾಸದಲ್ಲಿ ಸ್ನಾನ ಮಾಡಿದ್ದರಿಂದ ಇಬ್ಬರಿಗೂ ವೈಕುಂಠ ಪ್ರಾಪ್ತಿಯಾಯಿತಲ್ಲ. ಆದ್ದರಿಂದ ಮಾಘಸ್ನಾನವನ್ನು ತಿಂಗಳ ಕಾಲ ಮಾಡಿದಲ್ಲಿ ಮತ್ತಷ್ಟು ಮೋಕ್ಷದಾಯಕವಾಗುವುದರಲ್ಲಿ ಸಂಶಯವಿಲ್ಲ. ದೇವಾದಿದೇವ ಪಣಿರಾಜ ವಿಹಂಗರಾಜ ರಜತ ಕಿರೀಟ ಮಣಿರಾಜಿ ವಿರಾಜಿತಯಾಂಘ್ರೆ ರಾಜಾದಿರಾಜ ಯದುರಾಜ ಕುಲಾಧಿರಾಜ ಗೋವಿಂದರಾಜ ವಿಜಯೀ ಭವ ಗೋಪಚಂದ್ರ. ಓ ದೇವಾದಿದೇವ ಆದಿಶೇಷನೊಂದಿಗೆ ಗರುಡನೊಂದಿಗೆ ವಿರಾಜಮಾನನಾಗಿ ಕಿರೀಟದಲ್ಲಿ ಮಣಿಶ್ರೇಷ್ಠಗಳಿಂದ ಬೆಳಗುವ ಪಾದಗಳುಳ್ಳವನೇ, ರಾಜಾದಿರಾಜ ಯದುಕುಲಕ್ಕೆ ಉನ್ನತ ಒಡೆಯ ಗೋಪಾಲೋತ್ತಮ ಗೋವಿಂದರಾಜ ಜಯಶಾಲಿ ಹಾಗೂ ನಿನಗೆ ನನ್ನ ನಮಸ್ಕಾರ ಅಂತ ಹೇಳಿ ಇದಕ್ಕೆ 18ನೇ ಅಧ್ಯಾಯ ನಾವು ತಿಳ್ಕೊಂಡ್ವು. ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 16/2/2025 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಮಾಘ ಮಾಸ, ಕೃಷ್ಣಪಕ್ಷ, ಶಿಶಿಋತು, ತಿಥಿ ಚೌತಿ, ರಾತ್ರಿ 12:05, ನಕ್ಷತ್ರ ಹಸ್ತ, ರಾತ್ರಿ 2:44, ಮಳೆ ತನಿಷ್ಠ 4ನೇ ಪಾದ, ರಾಹುಕಾಲ 5:02 6:30 ತನಕ ಇದೆ. ಗುಳಿಕ ಕಾಲ 3:34 5:02 ತನಕ ಇದೆ. ಯಮಗಂಡ ಕಾಲ 12:38 2:06 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ಯಾರು ಇವಾಗ ಮಾಘ ಮಾಸ ಆಗಿರೋದ್ರಿಂದ ಮಾಘ ಪುರಾಣ ಕೇಳಿ ಮಾಘ ಮಾಸದಲ್ಲಿ ಒಂದು ದಿನ ನಿಧಿ ಸ್ನಾನ ಮಾಡ್ತಿರೋ ಅವರಿಗೆ ನೀವು ಕೇಳಿದ್ದನ್ನೆಲ್ಲ ದೊರೆಯುತ್ತೆ. ಮಾಡಿಕೊಳ್ಳಿ. ನಮಸ್ಕಾರಗಳು.